ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಇಟ್ಸ್ ಮೈ ಜಾಬ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಶಿವಮೊಗ್ಗ ಜಿಲ್ಲಾ ನ್ಯಾಯಾಲಯದಲ್ಲಿ ಕರೆದಿರುವ ಒಂದು ಹೊಸ ನೇಮಕಾತಿಯನ್ನು ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ನೋಡೋಣ. ನೋಡಿ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಎಲ್ಲ ಥರದ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಸ್ನೇಹಿತರೆ, ಶಿವಮೊಗ್ಗ ಜಿಲ್ಲೆಯ ನ್ಯಾಯಾಲಯದಲ್ಲಿ ಪ್ಯೂನ್ ಮತ್ತು ಸೋಲ್ಜರ್ ಪೋಸ್ಟ್ಗಳಿಗೆ ಈ ಒಂದು ಹುದ್ದೆಯನ್ನು ಕಾಲ್ ಫಾರ್ಮ್ ಆಗಿದೆ. ಇದರ ಈ ವಿಡಿಯೋದಲ್ಲಿ ಎಜುಕೇಷನ್ ಕ್ವಾಲಿಫಿಕೇಷನ್, ಏಜ್ ಲಿಮಿಟ್, ವಯಸ್ಸಿನ ಸಡಿಲಿಕೆ ಮತ್ತು ಎಷ್ಟು ಅಪ್ಲಿಕೇಶನ್ ಫೀ ಇರುತ್ತದೆ ಮತ್ತು ಇನ್ನಿತರದ ಮಾಹಿತಿಯನ್ನು ನೋಡೋಣ. ನೋಡಿ, ಶಿವಮೊಗ್ಗ ನ್ಯಾಯಾಲಯದಲ್ಲಿ 62 ಪೋಸ್ಟ್ಗಳಿಗೆ ನೇಮಕಾತಿಯನ್ನು ಮಾಡುತ್ತಿದ್ದಾರೆ. ಲೊಕೇಶನ್ ಬಂದು ಶಿವಮೊಗ್ಗದಲ್ಲಿ ಇರ್ತದೆ. ಪೋಸ್ಟ್ ನೇಮ್ ಬಂದು ಪ್ಯೂನ್ ಮತ್ತು ಸೋಲ್ಜರ್. ಸ್ಯಾಲ್ರಿ ವೇತನ ಬಂದು 27,000ದಿಂದ 61,000ವರೆಗೆ. ವೇಕೆನ್ಸಿ ಡೀಟೇಲ್ಸ್ನ ನೋಡಿ. ಪ್ರೊಸೆಸರ್ ಅವ್ರಿಗೆ ಮತ್ತು ಪ್ಯೂನ್ಗೆ ಈ ಒಂದು ನೇಮಕಾತಿಯನ್ನು ಕಾಲ್ ಫಾರ್ಮ್ ಆಗಿದೆ. ಪ್ರೊಸೆಸರ್ ಅವ್ರಿಗೆ 6 ಹುದ್ದೆಗಳು ಕಾಲ್ ಫಾರ್ಮ್ ಆಗಿದೆ ಮತ್ತು ಪ್ಯೂನ್ಗೆ 56 ಹುದ್ದೆಗಳನ್ನು ಕಾಲ್ ಫಾರ್ಮ್ ಮಾಡಿದ್ದಾರೆ. ಪ್ರೊಸೆಸರ್ ಅವ್ರಿಗೆ ವೇತನ ಶ್ರೇಣಿ 31,775ರಿಂದ 61,300 ರೂಪಾಯಿವರೆಗೆ ವೇತನ ಶ್ರೇಣಿ ಇರ್ತದೆ ಮತ್ತು ಪ್ಯೂನ್ ಅವ್ರ ಸೋಲ್ಜರ್ ಹುದ್ದೆಗೆ 27,000ದಿಂದ 46,675 ರೂಪಾಯಿವರೆಗೆ ಈ ಒಂದು ವೇತನ ಶ್ರೇಣಿ ಇರುತ್ತದೆ. ಎಜುಕೇಷನ್ ಕ್ವಾಲಿಫಿಕೇಷನ್ ಜಸ್ಟ್ SSLC or 10th. ಈ ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ ನೀವು ಪಾಸ್ ಆಗಿದರೆ ಸಾಕು, ಈ ಒಂದು ಅರ್ಜಿಯನ್ನು ಸಲ್ಲಿಸಬಹುದು. ಏಜ್ ಲಿಮಿಟ್ 18ರಿಂದ 35 ವರ್ಷ. ಏಜ್ ರಿಲ್ಯಾಕ್ಸೇಷನ್ OBC ಅಭ್ಯರ್ಥಿಗಳಿಗೆ 2A, 3A, 3B ಈ ಅಭ್ಯರ್ಥಿಗಳಿಗೆ 3 ವರ್ಷಗಳ ತನಕ ಏಜ್ ರಿಲ್ಯಾಕ್ಸೇಷನ್ ಇರುತ್ತದೆ ಮತ್ತು SC ST ಅಭ್ಯರ್ಥಿಗಳಿಗೆ 5 ವರ್ಷಗಳ ತನಕ ವಯಸ್ಸಿನ ಸಡಿಲಿಕೆ ಇರುತ್ತದೆ. ಅಪ್ಲಿಕೇಶನ್ ಫೀ ಬಂದು ಜನರಲ್ ಅಂದರೆ UR ಅಭ್ಯರ್ಥಿಗಳಿಗೆ 200 ರೂಪಾಯಿ ಮತ್ತು OBC 2A, 2B, 3A, 3B ಅಭ್ಯರ್ಥಿಗಳಿಗೆ 100 ರೂಪಾಯಿ. SC ST ಅಭ್ಯರ್ಥಿಗಳಿಗೆ ಯಾವುದೇ ಒಂದು ಅರ್ಜಿ ಶುಲ್ಕ ಇರುವುದಿಲ್ಲ. ಈ ಒಂದು ಅರ್ಜಿಯನ್ನು ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದು. ಸೆಲೆಕ್ಷನ್ ಪ್ರೊಸೆಸ್ ಬಂದು ಮೆರಿಟ್ ಲಿಸ್ಟ್ ಮತ್ತು ಇಂಟರ್ವ್ಯೂ ಮುಖಾಂತರ ನಿಮ್ಮನ್ನು ಸೆಲೆಕ್ಟ್ ಮಾಡಲಾಗುತ್ತದೆ. ನಿಮ್ಮ ಒಂದು SSLC ಪರ್ಸೆಂಟೇಜ್ ಮೇಲೆ, ಅಂದರೆ ನಿಮ್ಮ ಒಂದು SSLC ಬೇಸ್ಡ್ ಮಾರ್ಕ್ಸ್ ಮೇಲೆ ಈ ಒಂದು ಮೆರಿಟ್ ಲಿಸ್ಟ್ನ ತೆಗಿತಾರೆ. ಆ ಮೆರಿಟಲ್ಲಿ ಯಾರು ಸೆಲೆಕ್ಟ್ ಆಗಿರ್ತಾರೋ ಆ ಅಭ್ಯರ್ಥಿಗಳಿಗೆ ಇಂಟರ್ವ್ಯೂ ಪ್ರೊಸೆಸ್ ಇರುತ್ತದೆ. ಪ್ರಮುಖ ದಿನಾಂಕಗಳನ್ನು ನೋಡಿ. ಅರ್ಜಿ ಸಲ್ಲಿಕೆ ಪ್ರಾರಂಭ ಆಗಿದ್ದು 23/7/2026 ಮತ್ತು ಕೊನೆಯ ದಿನಾಂಕ ಅರ್ಜಿ ಸಲ್ಲಿಸಲು 24/8/2026 ಆಗಸ್ಟ್ 24ರಂದು ಈ ಒಂದು ಅರ್ಜಿ ಸಲ್ಲಿಕೆ ಕೊನೆಗೊಳ್ಳುತ್ತದೆ. ಈ ಒಂದು ಆಫಿಷಿಯಲ್ ನೋಟಿಫಿಕೇಷನ್ ಲಿಂಕ್ ಮತ್ತು ಅಂದರೆ ನೋಟಿಫಿಕೇಷನ್ ಲಿಂಕ್ PDF ಲಿಂಕ್ ಮತ್ತು ಈ ಒಂದು ಹೇಗೆ ಅಪ್ಲೈ ಮಾಡುವಂಥ ಆ ಒಂದು ಲಿಂಕನ್ನು ಈ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ನೋಡಿದ್ರಲ್ಲ, ಈ ಒಂದು ಶಿವಮೊಗ್ಗ ಜಿಲ್ಲೆಯಲ್ಲಿ ಕರೆದಿರುವ ನ್ಯಾಯಾಲಯದಲ್ಲಿ ಕರೆದಿರುವ 62 ಪೋಸ್ಟ್ಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಮತ್ತು ಇನ್ನೂ ಏನಾದರೂ ಕನ್ಫ್ಯೂಷನ್ಸ್ ಇದ್ದರೆ ಈ ಒಂದು ನೋಟಿಫಿಕೇಷನ್ನ ಓಪನ್ ಮಾಡಿಕೊಂಡು ನೋಡಿಕೊಳ್ಳಿ. ಮತ್ತು ಯಾರು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗನೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇನ್ನೂ ತರಹದ ವಿಡಿಯೋಗಳಿಗಾಗಿ ಕಾಯ್ತಾಯಿರಿ.